ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕೂಡುಮಂಗಳೂರು ಶಕ್ತಿ ಕೇಂದ್ರದ ಕಾರ್ಯಕರ್ತರು ಹಾಗೂ ಮುಖಂಡರು ಕೂಡಿಗೆ ಫಾರಂ ಗೇಟ್ ಮುಂಭಾಗ ಸಂಭ್ರಮಾಚರಣೆ ಮಾಡಿದರು. ಬಿಜೆಪಿಯ ಗೆಲುವು ಖಚಿತಗೊಂಡಂತೆ ಕಾರ್ಯಕರ್ತರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಪಕ್ಷದ ನಾಯಕರ ಪರ ಜೈಕಾರ ಕೂಗಿದರು. ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿಕೊಳ್ಳುವ ಮೂಲಕ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹೆಬ್ಬಾಲೆ ಶ್ರೀನಿವಾಸ್, 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ಜನತೆ ಭ್ರಷ್ಟಾಚಾರ ತೊರೆದು ನಮ್ಮ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ದಾಖಲೆಯನ್ನು ಮುರಿದಿರುವಂತಹ ನರೇಂದ್ರ ಮೋದಿ ಸರ್ಕಾರದ ಸಾಧನೆಯನ್ನು ಮೆಚ್ಚಿ ಡೆಲ್ಲಿ ಇವತ್ತು ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಒಂದು ವಿಧಾನಸಭೆಯ ಬಹುಮತವನ್ನ ಡೆಲ್ಲಿ ಜನತೆ ಇವತ್ತು ನೀಡಿದ್ದಾರೆ. ಡೆಲ್ಲಿ ಜನತೆಗೆ ನಮ್ಮ ಕೂಡಿಗೆ ಗ್ರಾಮ ಪಂಚಾಯಿತಿ ಹಾಗೂ ಬೂತ್ ಅಧ್ಯಕ್ಷರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ನರೇಂದ್ರ ಮೋದಿ ಅವರ ಅತ್ಯುತ್ತಮ ಒಂದು ಸಾಧನೆಯನ್ನು ಮೆಚ್ಚಿ ಇವತ್ತು ಜನಪರ ಕಾರ್ಯವನ್ನು ಮೆಚ್ಚಿ ಡೆಲ್ಲಿ ಇವತ್ತು ಬಹುಮತದ ಚುನಾವಣೆ ಏನು ನೀಡಿದ್ದಾರೆ ಅದರ ಪ್ರಯುಕ್ತ ಉತ್ತಮವನ್ನ ಸಾಧನೆಯನ್ನ ಡೆಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಧನೆಯನ್ನ ಸಾಧಿಸಿದ್ದಾರೆ. ಅದೇ ರೀತಿ ಮುಂದಿನ ಯಾವುದೇ ಚುನಾವಣೆಯಲ್ಲಾಗಲಿ ಒಂದು ತಳಮಟ್ಟದ ಚುನಾವಣೆಯಲ್ಲಿ ಬಿಜೆಪಿ ಬಹುಮತವನ್ನು ಸಾಧಿಸ್ಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಜನತೆ ಎಚ್ಚೆತ್ತು ಈ ಒಂದು ದೇಶದ ಅಭಿವೃದ್ಧಿ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಎಚ್ಚೆತ್ತುಕೊಂಡು ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದಲ್ಲೂ ಬಿಜೆಪಿಯನ್ನು ಜಯಗಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಈ ಒಂದು ಗ್ರಾಮ ಪಂಚಾಯಿತಿಯ ಬೂತ್ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಎಲ್ಲ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನ ಡೆಲ್ಲಿ ಜನತೆಗೆ ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಸಕರಾದಂಥ ಅಪ್ಪಚ್ಚು ರಂಜನ್ ಸರ್ ಅವರ ಒಂದು ಸಾಧನೆ 20 ವರ್ಷಗಳ ಕಾರ್ಯಕ್ರಮ ಹೇಗೆ ನಡ್ಕೊಂಡ್ಬರ್ತು, ಈಗ 2 ವರ್ಷದಿಂದ ಏನು ಅಭಿವೃದ್ಧಿಯನ್ನ ಕ್ಷಣಿಕ ಹಂತದಲ್ಲಿ ನಾವು ತಲುಪಿದ್ದೀವಿ. ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಯಾವುದೇ ಒಂದು ಅಭಿವೃದ್ಧಿಯನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಕಾಣ್ತಾ ಇಲ್ಲ. ಒಂದು ಗುಡ್ಡು ಮುಚ್ಚುವಂತಹ ಒಂದು ಕಾರ್ಯಕ್ರಮ ವ್ಯವಸ್ಥೆಗಳಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಪ್ರೀತಿಯ ಕರ್ನಾಟಕ ಜನತೆ ಬಿಜೆಪಿಗೆ ಬಹುಮತವನ್ನು ಕೊಟ್ಟು ಬಿಜೆಪಿ ಸರ್ಕಾರ ಬರುವಂಥ ವ್ಯವಸ್ಥೆಯನ್ನು ಮಾಡಲಿ ಅಂತ ಈ ಒಂದು ಕಾರ್ಯಕ್ರಮದ ಪರವಾಗಿ ಕೂಡಿಗೆಯ ಅಧ್ಯಕ್ಷರು, ಕೂಡುಮಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಬೂತ್ ಅಧ್ಯಕ್ಷರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗಣೇಶ್ ಮಾತನಾಡಿ, ಮೋದಿ ಸರ್ಕಾರದ ಜನಪರ ಯೋಜನೆಗಳು ಈ ಗೆಲುವಿಗೆ ಕಾರಣ. ಕಾರ್ಯಕರ್ತರ ಶ್ರಮದಿಂದ ಈ ಜಯ ಸಾಧ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. 25 ವರ್ಷಗಳಿಂದ ಡೆಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಮೂಲ ಗುಂಪಾಗಿತ್ತು. ಈ ಒಂದು ಸಂದರ್ಭದಲ್ಲಿ ದೆಹಲಿಯಲ್ಲಿ ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಮೆಚ್ಚಿ ದೆಹಲಿಯ ಜನತೆ ಇವತ್ತು ಬಿಜೆಪಿಯ ಪರವಾದ ಅಲೆಯನ್ನು ಕೊಟ್ಟು 47 ಸೀಟ್ಗಳನ್ನು ಗೆಲ್ಲಿಸುವುದರ ಮುಖಾಂತರ ಡೆಲ್ಲಿಯ ರಾಜ್ಯದ ಒಂದು ಗದ್ದಿಗೆಯನ್ನು ಹಿಡಿಯುವ ಒಂದು ಕಾರ್ಯಕ್ರಮ ನಡೆದಿದೆ. ಇವತ್ತು ನಮ್ಮ ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಬಹುಮುಖವಾದ ಬೆಳವಣಿಗೆಗೆ ನಮ್ಮ ಈ ಕೂಡಿಗೆಯ ಜನರು ಹಾಗೂ ಕೂಡುಮಂಗಳೂರು ಜನರು ಎಲ್ಲರೂ ಸೇರಿಕೊಂಡು ನಮ್ಮ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದೇವೆ. ಈ ಆಚರಣೆಯ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ನಮ್ಮ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ಪದಾಧಿಕಾರಿಗಳಿಗೂ, ಬೂತ್ ಅಧ್ಯಕ್ಷರುಗಳಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ನಮ್ಮ ನಲ್ಮೆಯ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇವೆ. ಗ್ರಾಮ ಪಂಚಾಯಿತಿ ಸದಸ್ಯ ದಿನೇಶ್ ಮಾತನಾಡಿ, ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಜನಪರ ಆಡಳಿತ ನೀಡುತ್ತಿದೆ. ದೆಹಲಿಯ ಜನರು ಸುಳ್ಳು ಭರವಸೆ ನೀಡಿದ ಆಪ್ ಸರ್ಕಾರವನ್ನ ತಿರಸ್ಕರಿಸಿದ್ದಾರೆ ಎಂದರು. ತಿರುಗಿ ನೋಡುವಂತಹ ಅಭಿವೃದ್ಧಿ ಕಾರ್ಯದಲ್ಲಿ ಮಗ್ನರಾದಂತಹ ನನ್ನ ನೆಚ್ಚಿನ ನಾಯಕರು, ಈ ದೇಶ ಕಂಡಂಥ ಅತ್ಯುತ್ತಮ ನಾಯಕರು ಆಗಿ ಹೊರಹೊಮ್ಮಿದಂತಹ ನನ್ನ ದೇಶದ ಪ್ರಧಾನಿಗಳನ್ನ ಒಬ್ಬ ಡೆಲ್ಲಿಯ ಅಯೋಗ್ಯ ಒಂದು ಅಬಕಾರಿ ಒಂದು ಹಗರಣದಲ್ಲಿ ಸುಳಿಯಲಿದ್ದು ಬಂಡತನದಿಂದ ರಾಜೀನಾಮೆಯನ್ನು ಕೊಡದೇ ಡೆಲ್ಲಿಯಲ್ಲಿ ಅಧಿಕಾರವನ್ನು ನಡೆಸಿದಂಥ ನೀಚ ಮುಖ್ಯಮಂತ್ರಿಯ ಒಂದು ಅಂತ್ಯಕಾಲವು ಅಂತಿಮವಾಗಿ ಅಭಿವೃದ್ಧಿಯ ಪರ್ವವು ಡೆಲ್ಲಿಯಲ್ಲಿ ಪ್ರಾರಂಭವಾಗಲಿಕ್ಕೆ ಡೆಲ್ಲಿಯ ಜನತೆಯು ಬಿಜೆಪಿಯನ್ನು ಬೆಂಬಲಿಸಿ 27 ವರ್ಷದ ದುರಾಡಳಿತ ಕಾಂಗ್ರೆಸ್ ಮತ್ತು ಎಪಿಪಿಯ ದುರಾಡಳಿತವನ್ನು ಅಂತ್ಯ ಮಾಡಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಕೂಡುಮಂಗಳೂರು ಗ್ರಾಮ ಪಂಚಾಯತ್ ಶಕ್ತಿ ಕೇಂದ್ರ ಅಧ್ಯಕ್ಷರು ಹಾಗೂ ನಮ್ಮ
ನೆಚ್ಚಿನ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರುಗಳು ಹಾಗೂ ಹೆಚ್ಚಿನದಾಗಿ ನನ್ನ ಬಿಜೆಪಿಯ ಕಾರ್ಯಕರ್ತ ಬಂಧುಗಳು ಡೆಲ್ಲಿಯಲ್ಲಿ ನೀಚ ಭ್ರಷ್ಟ ಸರ್ಕಾರವನ್ನು ತೊಲಗಿಸಿದಂಥ ಈ ಒಂದು ಸುಸಂದರ್ಭವನ್ನು ವಿಜೃಂಭಣೆಯನ್ನು ಆಚರಿಸಲಿಕ್ಕೆ ಎಲ್ಲ ಕಾರ್ಯಕರ್ತರು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತು ಎಲ್ಲವನ್ನು ಅತಿ ಹೆಚ್ಚಾಗಿ ಹೇಳಬೇಕಂದ್ರೆ ಡೆಲ್ಲಿಯಲ್ಲಿ ನಾನು ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದರೆ ದುಷ್ಟ ಮಾಜಿ ಮುಖ್ಯಮಂತ್ರಿ ಒಬ್ಬ ಹೀನ ಕೃತ್ಯಕ್ಕೆ ಬಲಿಯಾಗಿರ್ತಕ್ಕಂಥ ಕೇಜ್ರಿವಾಲ್ ಅವರು ಹೇಳಿದರು, ನನ್ನ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿಗಳಿಗೆ ಮತ್ತೊಮ್ಮೆ ಹುಟ್ಟಿ ಬರಬೇಕು ಅಂತ ಇವತ್ತು ಆ ಪಕ್ಷದ ಎಲ್ಲ ಕಾರ್ಯಕರ್ತರು ಹೇಳ್ತಾ ಇದ್ದೇನೆ. ಶ್ರೀರಾಮನೇ ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾನೆ, ಅದು ನರೇಂದ್ರ ಮೋದಿಯ ಮುಖದಲ್ಲಿ ಅಂತ ಈ ಸುಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ದುರಾಡಳಿತವನ್ನು ಹೋಗಲಾಡಿಸಿ ರಾಮರಾಜ್ಯವನ್ನು ಡೆಲ್ಲಿಯಲ್ಲಿ ಸ್ಥಾಪಿಸಲಿಕ್ಕೆ ಬಿಜೆಪಿಯು ಅನುವು ಮಾಡಿಕೊಟ್ಟಿದೆ. ಡೆಲ್ಲಿಯ ಜನತೆಗೆ, ಕರ್ನಾಟಕ ಜನತೆ ಹಾಗೂ ಕುಡಮಂಗಳೂರು ಗ್ರಾಮ ಪಂಚಾಯಿತಿ ಶಕ್ತಿ ಕೇಂದ್ರ ಹಾಗೂ ಅವರ ವತಿಯಿಂದ ಅತಿ ಹೆಚ್ಚಾಗಿ ಬಹುಮತದೊಂದಿಗೆ ಆರಿಸಿರುವಂಥ ಸರ್ಕಾರಕ್ಕೆ ತಾವುಗಳೆಲ್ಲರೂ ಬೆಂಬಲ ಕೊಟ್ಟಿದ್ದೀರಿ. ಮೊದಲನೇದಾಗಿ ಡೆಲ್ಲಿಯ ಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.